ಕಂಟುಮುರಿ ಗ್ರಾಮದಲ್ಲಿ ದರೋಡೆಕೋರರ ಸಾಹಸ. ತಳ್ಳುಗಾಡಿ ಬಳಸಿ ಎಟಿಎಂ ಯಂತ್ರವೇ ಎತ್ತಿಕೊಂಡು ಪರಾರಿಯಾದ ಘಟನೆ ಡಿಸೆಂಬರ್ 2ರ ನಸುಕಿನಲ್ಲಿ ನಡೆದಿದೆ. ರಾಷ್ಟ್ರೀಯ ಹೆದ್ದಾರಿ 48ರ ಪಕ್ಕದಲ್ಲಿರುವ ಇಂಡಿಯಾ ಒನ್ ಎಟಿಎಂಗೆ ತಲೆಗೆ ಮಾಸ್ಕ್ ಧರಿಸಿದ 3 ಖದೀಮರು ನಸುಕಿನ ಸುಮಾರು 3 ಗಂಟೆಯ ವೇಳೆ ಕನ್ನ ಹಾಕಿದ್ದಾರೆ. ಗ್ಯಾಸ್ ಕಟರ್ ಯಂತ್ರವನ್ನು ಬಳಸಿ ಎಟಿಎಂ ಯಂತ್ರವನ್ನು ಕತ್ತರಿಸಿದ ಖದೀಮರು ಅಲ್ಲೇ ಇದ್ದ ತಳ್ಳುಗಾಡಿ ತಂದು ಎಟಿಎಂ ಅನ್ನು ಹೊತ್ತೊಯ್ಯುವ ಸಾಹಸ ಮಾಡಿದ್ದಾರೆ. ಸರ್ವಿಸ್ ರಸ್ತೆಯಲ್ಲಿ ಕಾಮಗಾರಿ ನಡೆಯುತ್ತಿರುವುದರಿಂದ ವಾಹನ ಲಭ್ಯವಾಗದೆ ಸುಲಭವಾಗಿ ತಳ್ಳುಗಾಡಿ ಮೂಲಕವೇ ಎಟಿಎಂ ಸಾಗಿಸಲಾಗಿದೆ ಎಂದು ಪ್ರಾಥಮಿಕ ಮಾಹಿತಿ ಸೂಚಿಸಿದೆ. ಘಟನೆಯ ನಂತರ ಖದೀಮರು ಪರಾರಿಯಾಗಿದ್ದು ಪೊಲೀಸರ ತಂಡ ಶೋಧ ಕಾರ್ಯ ಕೈಗೊಂಡಿದೆ. ಈ ದುರ್ದೈನ ಘಟನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಪೊಲೀಸ್ ತನಿಖೆ ವೇಗಗೊಳ್ಳುತ್ತಿದೆ. ಇವರು ಎಟಿಎಂದು ಅಲಾರ್ಮ್ ಕೂಡ ಆಫ್ ಮಾಡ್ಕೊಂಡು ಬಿದ್ದಿದ್ರು. ಸೊ ಅದರಿಂದ ರಾತ್ರಿ ಟೈಮ್ ನಲ್ಲಿ ಯಾವುದೇ ಅಲಾರ್ಮ್ ಊರ್ದವರಿಗೆ ಗೊತ್ತಾಗ್ಲಿಲ್ಲ. ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ತಂಡ, ಫಿಂಗರ್ ಪ್ರಿಂಟ್ ತಂಡ, ಡಾಗ್ ಸ್ಕ್ವಾಡ್ ತಂಡ ಎಲ್ಲ ಬೆಳಿಗ್ಗೆ ನಾವು ಅಲ್ಲಿ ಸ್ಪಾಟ್ ಪರಿಶೀಲನೆ ಮಾಡಿದೀವಿ. ಸಿಸಿಟಿವಿನಲ್ಲಿ ಇವರು ಮುಖದ ಮೇಲೆ ಒಂದು ಕವರ್ ಮಾಡಿದ್ದಾರೆ ಬಟ್ಟೆಯಿಂದ. ಹ್ಯಾಂಡ್ ಗ್ಲೌಸ್ ಕೂಡ ಹಾಕಿದ್ದಾರೆ ಇವರು. ಅಲ್ಲಿ ಒಂದು ತಳ್ಳು ಗಾಡಿ ಯಾರು ಪಾಪ ಲೋಕಲ್ ಇರ್ತಾರೆ ಅವರದ್ದು ತಳ್ಳುದ್ ಗಾಡಿ ತಗೊಂಡು ಓಪನ್ ಮಾಡಿದ್ದಾರೆ. ಆ ಎಟಿಎಂದು ಪರಿಶೀಲನೆ ಮಾಡಿದಾಗ ಅದು ಇನ್ಸ್ಟಾಲೇಷನ್ ಕೂಡ ಸೈಂಟಿಫಿಕ್ ವಾಗಿ ಇರ್ಲಿಲ್ಲ. ಬಹಳ ಲೈಟ್ ಆಗಿ ಅಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಸೊ ಸೇಫ್ಟಿ ನಾರ್ಮ್ಸ್ ನಲ್ಲಿ ಕೂಡ ಏನ್ ಅವ್ರದ್ದು ಸ್ಟ್ಯಾಂಡರ್ಡ್ ಇರುತ್ತೆ, ಗೋಡೆನಲ್ಲಿ ಡೀಪ್ ಅದು ಮಾಡ್ಕೊಂಡು ಅದಕ್ಕೆ ಬೋಲ್ಟ್ ವಗೇರಾ ಮಾಡಬೇಕು, ಅದು ಸೇಫ್ಟಿ ನಾರ್ಮ್ಸ್ ಕೂಡ ಈ ಕಂಪನಿಯವರು ಫಾಲೋ ಮಾಡಿರ್ಲಿಲ್ಲ. ಆಮೇಲೆ ಅಲ್ಲಿ ಹೋಗಕ್ಕೆ ಸ್ಟೇರ್ ಕೇಸ್ ಇಲ್ಲ, ಅಲ್ಲಿ ದುಡ್ಡು ಯಾಕೆ ಹಾಕಿದ್ದಾರೆ, ಅದು ಒಂದು ಪ್ರಾಬ್ಲಮ್ ಇದೆ. ಎಲ್ಲ ಮಾಡ್ಕೊಂಡು ನಮ್ಮವರು ಪರಿಶೀಲನೆ ಮಾಡುವಾಗ ಅಲ್ಲಿಂದ 100 ಮೀಟರ್ ಒಳಗಡೆ ಆ ಎಟಿಎಂ ಏನ್ ಕಳ್ಳತನ ಮಾಡಿದ್ರೆ ಅದು ಕೂಡ ಸಿಕ್ಕಿದೆ, ಇಂಟ್ಯಾಕ್ಟ್ ಇದೆ. ಅವರು ಅದಕ್ಕೆ ಬ್ರೇಕ್ ಓಪನ್ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾರೆ, ಗ್ಯಾಸ್ ಕಟರ್ ಕೂಡ ಬಳಸಿದ್ದಾರೆ. ಆ ಮಾರ್ಕ್ ಎಲ್ಲ ಕಂಡು ಬಂದಿದೆ. ಈಗ ಅದು ನಾವು ನಮ್ಮ ಸ್ಟೇಷನ್ಗೆ ಕೇಸ್ ಪ್ರಾಪರ್ಟಿ ತಗೊಂಡು ಬರ್ತಾ ಇದೀವಿ, ಕೋರ್ಟ್ ಮುಖಾಂತರ ಅವರಿಗೆ ರಿಲೀಸ್ ಮಾಡ್ತೀವಿ.